ಸದನಂ ಧ್ಯಾಯೇತ್ ಸರ್ವಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನೋ ಕನ್ಯಾ ಪ್ರವಾಹವತ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬ್ರಹ್ಮಾಂತ ಗುರುವತ್ ಸಾಕ್ಷಾತ್ ಇಷ್ಟಂ ದೈವಂ ಶ್ರೇಯಃಪತೆ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಯದ್ದಿ ತಂ ತೌ ಭಕ್ತಾನಾಂ ಅಸ್ಮಾಕಂ ಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕ ಆಯುಧ ಪ್ರಭಾ. ಇವತ್ತು ಸತ್ಯನಿಧಿ ತೀರ್ಥರ ಉತ್ತರಾರಾಧನೆ, ಅವ್ರದ್ದು ಸ್ಮರಣೆ ಮಾಡಿ ಶುರು ಮಾಡೋಣ. ಅನಧಿತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನಾ ಸತ್ಯನಿಧಿಂ ಸಜ್ಞಾನಸಿದ್ಧಯೇ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ನಿನ್ನೆ ನಾವು ಕರುಣಾ ಸಂಧಿಯಲ್ಲಿ ಇಟ್ಟಿಕಲನ ಭಕುತಿಯಿಂದಲೇ ಆ ಲಾಸ್ಟ್ ಸೆಷನ್ ಅಲ್ಲಿ ಅದ್ ನೋಡಿದ್ವಿ. ಯಾವ ಥರ ಭಗವಂತ ಏನು ಭಕ್ತರು ಕೊಟ್ಟಿರೋ ಅಂಥ ಸೇವಾ ಯಾವ ಥರ ಸ್ವೀಕಾರ ಮಾಡಿ ಅವ್ರ ಅವಗುಣಗಳು ಎಣಿಸಲಾರ್ದಂಗ ಅವ್ರ ಮೇಲೆ ಅವ್ರು ಮಾಡಿರೋ ಅಂಥ ಒಂದು ಚಿಕ್ಕ ಸದ್ಗುಣ ಇದ್ದರೂ ಅದನ್ನ ಭಗವಂತ ಸ್ವೀಕಾರ ಮಾಡಿ ಅವರಿಗೆ ಇದು ಮಾಡಿದಾನೆ. ಯಾವ ಥರ ಅಂಬೋದು ಈ ಮುಂದಿನ ನುಡಿಯಲ್ಲಿ ಹೇಳ್ತಾರೆ. ಇದರಿಂದ ಭಗವಂತನಿಗೆ ಏನನ್ನ ಬೇಕಾಗಿತ್ತ ಅಂದ್ರೆ, ಈಗ ನಮ್ಗೆ ವ್ಯಾವಹಾರಿಕ ಲೌಕಿಕವಾಗಿ ನಾವು ಏನೋ ಒಂದು ಕೊಡ್ತೀವಿ, ಈಗ ಒಂದು ಸರ್ವಿಸ್ ಮಾಡ್ತೀವಿ. ಸರ್ವಿಸ್ ಮಾಡಿದ್ದಾಗ ನಮಗೆ ಒಂದು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಸರ್ವಿಸ್ ಮಾಡ್ತೀವಿ, ಅವ್ರು ನಮಗೆ ದುಡ್ಡು ಕೊಡ್ತಾರೆ. ಅದೇ ಥರ ನಾವೊಂದು ಕೆಲಸ ಮಾಡ್ತೀವಿ, ಅವರು ನಮ್ಗೆ ಇನ್ನೊಂದು ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಮಾಡ್ತೀವಿ. ಸೊ ಇದು ಭಗವಂತನು ಹಂಗೇನ ಇಟ್ಟಿಕಲ್ಲ ತಗೊಂಡು ಬಡ ಬ್ರಾಹ್ಮಣನಿಗೆ ಬೇಕಾದ ಅಖಿಲಾರ್ಥ ಕೊಟ್ಟ, ಮತ್ತ ಕೆಟ್ಟ ಮಾತು ಮಾತಾಡಿದ್ರು ಅವ್ರಿಗಿದು ಹಂಗನ ಭಗವಂತ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಭಗವಂತನಿಗೆ ಇದರಿಂದ ಏನೇನೇನೇನು ರಿಟರ್ನ್ ಎಕ್ಸ್ಪೆಕ್ಟೇಷನ್ ಇಲ್ಲ. ಅದಕ್ಕೆ ಭಗವಂತ ಕರುಣಾಳು ಎಂಬುವಂಥ ಒಂದು ತತ್ವ ಇಲ್ಲಿ ತಿಳಿಸ್ತಾ ಇದ್ದಾರೆ. ಧನವ ಸಂರಕ್ಷಿಸುವ ಫಣಿ, ಇದರಲ್ಲಿ ಅದು ಗೊತ್ತಾಗುತ್ತೆ. ಹೀಗಿದೆ: ಧನವ ಸಂರಕ್ಷಿಸುವ ಫಣಿತಾನುಣದೆ ಮತ್ತೊಬ್ಬರಿಗೆ ಕೊಡದನು ದಿನದಿ ನೋಡುತ್ತ ಸುಖಿಸುವಂದದಿ ಲಕುಮಿ ವಲ್ಲಭನು ಪ್ರಣತರನು ಕಾಯ್ದಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯನೊಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ಧನವ ಸಂರಕ್ಷಿಸುವ ಫಣಿ, ಈ ಸರ್ಪಗಳು ಎಲ್ಲಿ ಧನ ಇರುತ್ತೋ ಅಲ್ಲಿ ಅದನ್ನ ರಕ್ಷಣೆ ಮಾಡ್ತಾ ಇರುತ್ತೆ. ಅದಕ್ಕೆ ಭೋಗ ಮಾಡೋದಿಲ್ಲ. ಆ ಧನ ಏನು ಆ ಸರ್ಪಕ್ಕೆ ಬೇಕಾಗಿಲ್ಲ, ಆದ್ರೆ ಅದಕ್ಕೆ ಸಂರಕ್ಷಣೆ ಮಾಡತ್ತೆ. ತಾ ಉಣದೆ ಮತ್ತೊಬ್ಬರಿಗೆ ಕೊಡದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಉಣಲ್ಲ. ಆಮೇಲೆ ಯಾರನ್ನ ಕೆಟ್ಟ ಜನರು ಅಲ್ಲಿ ಬರ್ತಾ ಇದಾರ ಅಂತಂದ್ರೆ ಅದರ ಹತ್ರನೂ ಅದು ಕೊಡೋದಿಲ್ಲ, ಮತ್ತೊಬ್ಬರಿಗೆ ಕೊಡದೆ. ಅನುದಿನದಿ ನೋಡುತ್ತಾ ಸುಖಿಸುವಂದದಿ, ಯಾರು ಅದಕ್ಕೆ ಹೊಣೆಗಾರ ಇದಾನೋ ಅವನಿಗೆ ಮಾತ್ರ ಅದು ಬಚ್ಚಿಟ್ಕೊಂಡು ಅವನ ನಿಧಿ ಅವನಿಗೆ ಕೊಡುವಂಥ ಒಂದು ಸಂರಕ್ಷಿಸುವ ಫಣಿ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ನೋಡುತ್ತಾ ಸುಖಿಸುವಂದದಲ್ಲಿ ಅದರ ರಕ್ಷಣೆನೇ ಅದಕ್ಕೆ ಸುಖ ಕೊಡ್ತಾ ಇದೆ. ಆ ಸುಖಿಸುವಂದದಿ ಲಕ್ಷ್ಮೀ ವಲ್ಲಭನು ಪ್ರಣತರನು ಕಾಯ್ದಿಹನು. ಪ್ರಣತರನು ಅಂತಂದ್ರೆ ಇಲ್ಲಿ ಭಕ್ತರು ಅಂತ ಅರ್ಥ. ಭಕ್ತರನ್ನು ಸದಾ ಭಗವಂತ ಕಾಯ್ತಾನ, ರಕ್ಷಣೆ ಮಾಡ್ತಾನೆ. ಯಾಕೆ ಅಂತಂದ್ರೆ ಆತನಿಗೆ ಕಾಮನೆ ಇದೆ ಅಂತ ರಕ್ಷಣೆ ಇಲ್ಲ. ನಿಷ್ಕಾಮನದಿ, ಅದಕ್ಕೆ ನಿಷ್ಕಾಮನದಿ ನಿತ್ಯಾನಂದಮಯ. ಭಗವಂತ ಸದಾ ನಿತ್ಯ ತೃಪ್ತ, ಅವನಿಗೆಲ್ಲ ಇದೆ, ಸರ್ವ ಜ್ಞಾನಮಯ ಆದ ಭಗವಂತ. ಆತನಿಗೆ ಏನೇನೇನು ಬೇಕಾಗಿಲ್ಲ ಇದರಿಂದ. ಆದ್ರೆ ಯಾಕೆ ಅದು ಮಾಡ್ತಾನೆ ಅಂದ್ರೆ ಅದು ಭಗವಂತನ ಕಾರುಣ್ಯ ಅಂತ ನಾವು ತಿಳ್ಕೋಬೇಕು. ಸೊ ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯನೊಲ್ಲ. ಯಾವ ಥರ ಆದ್ರೆ ಆ ಹಾವು ಕೆಟ್ಟ ಜನ ಕಳ್ಳರು ಅದು ಬಂದು ಕದಿಬೇಕು ನಿಧಿಯನ್ನು ಅಂತಂದಾಗ ಅವ್ರ ಸೇವೆ ಅವ್ರಿಗೆ ಕೊಡೋದಿಲ್ಲ ಆ ಹಾವು.
ಅದೇ ಆ ನಿಧಿದು ಯಾರು ಆದ್ರೆ ಓನರ್ ಇರ್ತಾನೋ ಒಡೆ ಇರ್ತಾನೋ ಅವ್ರಿಗೆ ಮಾತ್ರ ಅದು ಏನು ಮಾಡಲ್ಲ. ಅದೇ ಥರ ಭಗವಂತನು ನಿತ್ಯಾನಂದಮಯ ದುರ್ಜನರ ಸೇವೆಯನೊಲ್ಲ. ಯಾರು ದುರ್ಜನರಿದ್ದಾರ ಅವ್ರಿಗೆ ಹತ್ರ ಕೂಡ ಬರ್ಗುಡ್ಸಂಗಿಲ್ಲ, ಅವ್ರ ಹತ್ರ ಕಣ್ಣು ಹಾಕಿನೂ ಭಗವಂತ ನೋಡೋದಿಲ್ಲ. ಅಪ್ರತಿಮಲ್ಲ ಜಗಕ್ಕೆಲ್ಲ. ಸೊ ಇದು ಯಾವ ಥರ ದುರ್ಜನರ ಸೇವೆ ಅಲ್ಲ ಅಂಬುದು ಮುಂದಿನ ನುಡಿಯಲ್ಲಿ ಹೇಳಿದ್ದಾರೆ. ಬಾಲಕನಕಲ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀ ಲೋಲಭ ಕುತರ ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ. ಯಾವ ಥರ ಅದು ಮಾಡ್ತಾನೆ ಭಗವಂತ, ಆನಂದಮಯನಾದ ನಿಷ್ಕಾಮನಾದ ಭಗವಂತ ಅಂತಂದ್ರೆ ಯಾವ ಥರ ಆದ್ರೆ ವಿದುರನ ಮನೆಯಲ್ಲಿ ಪಾಲುಂಡ. ಇಲ್ಲಿ ಏನ್ ಹೇಳಿದ್ರು, ದುರ್ಜನರ ಸೇವೆಯನ್ನಲ್ಲ. ಅವಾಗೆ ದುರ್ಯೋಧನ ಆಮೇಲೆ ಭೀಷ್ಮಾಚಾರು ಎಲ್ಲಾರನ್ನು ಅವ್ರ ಮನೆಯಲ್ಲಿ ಪಂಚಭಕ್ಷ ಪರ್ವಾನ ಮಾಡಿ ಇಟ್ಟಿದ್ರು ಭಗವಂತ ಅವ್ರ ಮನೆಯಲ್ಲಿ ಕಣ್ಣು ಹಾಕಿನೂ ನೋಡ್ಲಿಲ್ಲ ದುರ್ಯೋಧನ ಏನೇನ್ ಮಾಡಿದಾನೆ ಅಂತ ಹೇಳಿ. ವಿದುರನ್ ಮನೆಗೆ ಹೋದ. ಅದೇ ತರ ಇದು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೇವೆ ಅನ್ನುವಲ್ಲ, ದುರ್ಜನರ ಸೇವೆ ಅನ್ನುವಲ್ಲ, ಅಪ್ರತಿಮಲ್ಲ ಜಗಕ್ಕೆಲ್ಲ. ಯಾಕೆ ಅಂತಂದ್ರೆ ಆತನಿಗೆ ಉಪಮೆ ಕೊಡುವಂಥ ಒಂದು ಪ್ರತಿಮೆನೆ ಭಗವಂತ ಈ ಲೋಕದಲ್ಲಿ ಯಾರೂ ಇಲ್ಲ. ಅಂಥ ಅಪ್ರತಿಮ, ಇಮ್ಮೆಷರಬಲ್ ಅಂತ ಹೇಳ್ತಾರೆ. ಸೊ ಅದನ್ನ ಇಲ್ಲಿ ಬಾಲಕನ ಕಲ ಭಾಷೆ ಯಾವ ಥರ ಅಂತಂದ್ರೆ, ಒಂದು ಸಣ್ಣ ಕೂಸು ಅದಕ್ಕೆ ತಿಳಿದಿರೋ ಅಂತ ಒಂದು ಮಂತ್ರ ಸ್ತೋತ್ರ ಏನೇನೋ ತಪ್ಪು ಹೇಳುತ್ತ, ಅದಕ್ಕೆ ಬರ್ಲಾರ್ದಂಗಿರುವಂಥದ್ದು ಒಂದು ಸಣ್ಣದೇನೋ ಪ್ರಯತ್ನ ಮಾಡುತ್ತ, ಒಂದ್ ಎಸ್ಸೆ ಕೊಡುತ್ತ, ಇಲ್ಲ ನಮ್ಮ ಭಗವಂತನ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತ. ಅವಾಗ ತಾಯಿ ಅದ್ರಾಗ ತಪ್ಪು ಕಂಡು ಹಿಡಿಯಲ್ಲ. ನೀನ್ ಇದು ಮಹಾಪ್ರಾಣ ಹೇಳಿಲ್ಲ, ಅಲ್ಪ ಪ್ರಾಣ ಹೇಳಿಲ್ಲ, ಇಲ್ಲ ಭಗವದ್ಗೀತಾ ಹೇಳಲಿಕ್ಕೆ ಪ್ರಯತ್ನ ಮಾಡ್ತದ ಅಂದ್ರೆ ಅದ್ರಾಗ ತಪ್ಪು ಕಂಡು ಹಿಡಿಯಲ್ಲ. ಆಕಿ ಕೇಳಿ ಸುಖ ಪಡ್ತಾಳ, ಹಿಗ್ತಾಳ. ಅಯ್ಯೋ ನನ್ ಕೂಸು ಇಷ್ಟು ಸಣ್ಣದು, 1-2 ವರ್ಷದ ಕೂಸು ಇಷ್ಟು ಸ್ತೋತ್ರಗಳು ಹೇಳ್ತಾ ಅಂದ್ರೆ ಹಿಗ್ಗಿ ಆಕಿ ಆನಂದ ಪಡ್ತಾಳ. ಅದೇ ತರ ನಾವು ಭಕ್ತರು ಮಾಡುವಂಥ ಕಲಭಾಷೆ, ನಾವು ಎಷ್ಟೆಷ್ಟೋ ಭಗವಂತನ ಸದ್ಗುಣಗಳು ಬಹಳ ಇರುತ್ತೆ, ಏನೇನೇನೋ ಒಂದೊಂದ್ಸರಿ ತಪ್ಪು ಹೇಳ್ತೀವಿ, ಆದ್ರೆ ಭಗವಂತ ಭಾವ ಮಾತ್ರ ಅದ್ರಾಗ ಸ್ವೀಕಾರ ಮಾಡ್ತಾನೆ. ಇವ್ರು ಯಾವ ಭಾವದಿಂದ ಹೇಳ್ತಾ ಇದೆ, ಯಾಕಂದ್ರೆ ಭಗವಂತನಿಗೆ ಇರುವಂಥ ಗುಣಗಳು ಪೂರ್ತಿಯಾಗಿ ತಿಳಿಲಿಕ್ಕೆ ಬ್ರಹ್ಮದೇವರಿಂದನೂ ಸಾಧ್ಯ ಇಲ್ಲ, ಲಕ್ಷ್ಮೀದೇವಿಯಿಂದನೂ ಅದು ಪೂರ್ತಿ ಆ ಒಂದು ಗುಣದ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಾಗ ಪೌರುಷರಾದ ಮನುಷ್ಯರಾದ ನಂಪಾಡಿ ಏನು ಅಂಬೋದು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನ, ಸಂಸ್ತುತಿಗೆ ಹಿಗ್ಗುವನು ಅಂತ ಹೇಳ್ತಾರೆ. ಯಾವ ಥರ ಅಂದ್ರೆ, ಒಂದು ತಾಯಿ ಯಾವ ಥರ ಸಂತೋಷ ಪಡ್ತಾಳೋ, ಅದು ತಪ್ಪು ಮಾತಾಡಿದ್ರು ಒಂದೊಂದ್ಸರಿ ಅದಕ್ಕೆ ಇದು ಆದ್ರೂ ಗೊತ್ತಿಲ್ಲ ಅಂದ್ರೂ ತಾಯಿ ಅದಕ್ಕೆ ನೋಡಿ ಆ ಸಂಸ್ತುತಿಗೆ ಹಿಗ್ತಾಳ, ಸುಖ ಪಡ್ತಾಳ. ತಾಳ ತನ್ನವರಲ್ಲಿ ಮಾಡ್ದ ಅವಹೇಳನವ, ತನ್ನವರಲ್ಲಿ ಅವಹೇಳನ ಮಾಡಿರೋದನ್ನ ಭಗವಂತ ತಾಳಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ತನ್ನವರಲ್ಲಿ ಏನ್ ಮಾಡಿದ್ದಾರೆ ಅವಹೇಳನ ಅಂತಂದ್ರೆ, ದ್ರೌಪದಿ ದೇವಿಯ ವಸ್ತ್ರಾಪಹರಣ ಸಮಯದಲ್ಲಿ ದುರ್ಯೋಧನ ಮತ್ತ ದುಶ್ಯಾಸನ ಎಷ್ಟು ಕೆಟ್ಟ ಕೃತಿಗಳನ್ನು ಮಾಡುವಾಗನು ಭೀಷ್ಮಾಚಾರ್ಯರು, ಧೃತರಾಷ್ಟ್ರ ಇವ್ರು ಯಾರು ಏನು ಮಾತಾಡ್ಲಿಲ್ಲ. ಸುಮ್ಮನೆ ಅವ್ರಷ್ಟು ಜ್ಞಾನ ಇದ್ರೂ, ಅಷ್ಟು ಒಳ್ಳೆ ಗಂಧರ್ವ ಇದ್ದು ವಸುಗಳು ಇದ್ದು ಅವ್ರು ಏನು ಮಾತಾಡ್ಲಿಲ್ಲ. ಅದಕ್ಕೆ ತನ್ನವರಲ್ಲಿ ಪಾಂಡವರಲ್ಲಿ ಒಂದು ಅವಹೇಳನ ಮಾಡಿದ್ದಾಗ ಅವರು ಅದನ್ನ ವಿರೋಧ ಮಾಡ್ಲಿಲ್ಲ. ಅದಕ್ಕೆ ಅವರನ್ನ ಬಿಟ್ಟು ತಾಳ್ಲಿಲ್ಲ. ಅವ್ರು ಮಾಡಿರೋ ಅಂಥ ಒಂದು ಅವಹೇಳನ, ಭಕ್ತರಿಗೆ ಮಾಡುವಂಥ ಅವಹೇಳನ ಅವರು ತಾಳ್ಲಾರ್ದಂಗ್ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರೂಪನ ಮಾನವನೆ ಕೊಂಡ. ಅದಕ್ಕೆ ಅಂಥ ತಪ್ಪು ಅವ್ರು ಮಾಡಿದ್ದಾರೆ. ಆದ ಕಡೆಯಿಂದ ಭಗವಂತ ಏನ್ ಮಾಡ್ದ, ಅವ್ರ ಕಣ್ಣು ಹಾಯಸ್ನು ನೋಡ್ಲಿಲ್ಲ ಅವ್ರ ಕಡೆ. ವಿದುರನ್ ಮನೆಗೆ ಬಂದು ಅಲ್ಲಿ ಪಾಲುಂಡ ಅಂದ್ರೆ ಹಾಲು ಕುಡ್ದ, ಪಾಲು ಅಂದ್ರೆ ಹಾಲನ್ನು ಕುಡ್ದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಬಾಲಕನ ಕಲ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀಲೋಲ ಭಕುತರ ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ. ಕುರೂಪ ಅಂತಂದ್ರೆ ಈ ಕುರು ವಂಶದಲ್ಲಿ ಪಾಲನೆ ಮಾಡುವಂಥ ರಾಜ ದುರ್ಯೋಧನನ ಮಾನವನ್ನೇ ತೆಗೆದು ಬಿಟ್ಟ. ಎಲ್ಲ ಅವನು ಸಿದ್ಧ ಮಾಡಿದ್ರು ಅವ್ರ ಮನೆಗೆ ಹೋಗ್ಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಅದು ತೊದಲು ನುಡಿಗಳಾಗ್ಲಿ, ಈ ಕಲಶ ಭಾಷೆ ಆಗ್ಲಿ, ನಿಷ್ಕಲ್ಮಶವಾದ ಸ್ವಭಾವ ಮಾತ್ರ ಆ ಆ ಸ್ತೋತ್ರದಿಂದ ಭಗವಂತ ಸುಖಿಸಿಸ್ತಾನ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಕೊಟ್ಟದ್ದನ್ನು ದೇವರು ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ ಅದೇ ನಮಗೆ ಮರ್ಯಾದೆ ಕಳೆದಂತೆ. ಅದಕ್ಕೆ ದುರ್ಯೋಧನ ಮನೆಗೆ ಹೋಗದಂಗೆ ಈ ವಿದುರನ್ ಮನೆಗೆ ಹೋಗ್ತಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿನದರಲ್ಲಿ ಧನವ ರಕ್ಷಿಸುವ ಫಣಿ, ಇದರಲ್ಲಿ ಇನ್ನೊಂದು ವಿಶೇಷ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಭೂತಾಧಿ ನಿಧಿ ಅಂತಂದು. ಅಂದ್ರೆ ದೇವನೇ ಒಬ್ಬ ನಿಧಿ, ದೇವರೇ ಬಹಳ ದೊಡ್ಡ ನಿಧಿ. ಆ ನಿಧಿಯನ್ನು ಸಂರಕ್ಷಣೆ ಮಾಡೋದು ಸದಾ ಶೇಷದೇವರು. ಸೊ ಆ ಶೇಷದೇವರನ್ನು ಇಲ್ಲಿ ತಗೋಬಹುದು. ಧನವ ಸಂರಕ್ಷಿಸುವ ಫಣಿ ತಾನುಣದೆ ಮತ್ತೊಬ್ಬರಿಗೆ ಕೊಡದನು ದಿನದಿ ಅಂತ ಇದು ಒಂದು. ಆದ್ಮೇಲೆ ನಾವು ಪರಾನ್ನ ಭೋಜನ ಯಾವಾಗ ಮಾಡ್ಬೇಕು ಎಂಬುದು ನಮಗೆ ಕೃಷ್ಣ ತೋರಿಸ್ಕೊಟ್ಟಿದ್ದಾನೆ ಈ ನುಡಿಯಲ್ಲಿ. ವಿದುರನ್ ಮನೆಗೆ ಹೋಗ್ತಾನೆ, ಆದ್ರೆ ದುರ್ಯೋಧನ ಮನೆಗೆ ಹೋಗಲ್ಲ. ಇಲ್ಲಿ ಒಂದು ಕಥೆ ಬರ್ತದ, ಅಶ್ವತ್ಥಾಮಾಚಾರ್ಯರು ಹಾಲನ್ನು ಕುಡಿತಾರ. ದುರ್ಯೋಧನನ ಮನೆಯಲ್ಲಿ ಹೋಗಿದ್ದಾಗ ಅವರು ಹಾಲನ್ನು ಸ್ವೀಕಾರ ಮಾಡ್ತಾರೆ. ಆ ಹಾಲು ಕುಡಿದಿದ್ದಕ್ಕೆ ಅವರಿಗೆ ಒಬ್ಬ ಋಣ, ನಾವು ಯಾರ ಋಣ ನಾವು ತಗೋತಾ ಇದ್ದೀವಿ ಅಂಬೋದು ಇಲ್ಲಿ ನಮಗೆ ಹೇಳಿಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ನಾವು ಋಣಿಯಾಗಿ ಇರಬೇಕು. ಅವ್ರ ಮನೆಯಲ್ಲಿ ನಾವು ಊಟ ಮಾಡ್ತೀವಿ, ಅವ್ರದ್ದೇನೋ ನಾವು ಸ್ವೀಕಾರ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬೇಕಾಗಿರುವಂತಹ ಸೇವಾ ನಾವು ಮಾಡ್ಲಿಕ್ಕೆ ಸಿದ್ಧರಾಗಿರ್ಬೇಕು. ಅದಕ್ಕೆ ಕೆಟ್ಟ ಜನರ ಮನೆ ಊಟ ಆಗ್ಲಿ, ಕೆಟ್ಟ ಜನರ ದುರ್ಜನರ ಸೇವೆ ನೊಲ್ಲ ಅಪ್ರತಿಮಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ್ಥ ಎರಡೇ ಎರಡು ರೀಸನ್ಸ್ಗೆ ನಾವು ಪರಾನ್ನ ಭೋಜನವನ್ನು ಸ್ವೀಕಾರ ಮಾಡಬೇಕು. ಯಾವ್ದದು ಅಂತಂದ್ರೆ, ಒಂದು ನಮಗ್ ಪ್ರೇಮದಿಂದ ಅವರು ಕೊಟ್ಟಿದ್ದಾಗ, ನಮಗ್ ಪ್ರೇಮದಿಂದ ಕರೆದು ಒಬ್ರು ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದಾಗ ಅವಾಗ ಅವ್ರ ಮನೆಯಲ್ಲಿಂದ ನಾವು ಆಕ್ಸೆಪ್ಟ್ ಮಾಡ್ಬೋದು. ಇನ್ನೊಂದು, ನಮಗೆ ಬಹಳ ಹಸಿವೆ ಆಗ್ತಾ ಇದೆ, ಆಮೇಲೆ ನಮಗ್ ಅವ್ರಿಗೋಸ್ಕರ ಒಂದು ಪ್ರೇಮ ಇದೆ, ಅವಾಗ ಅಂಥ ಸಮಯನಾಗ ನಾವು ಅದನ್ನ ಸ್ವೀಕಾರ ಮಾಡ್ಬೋದು. ಇಲ್ಲ ಅಂತಂದ್ರೆ ಯಾರ ಮನೆಗೂ ಹೋಗ್ಬಾರ್ದು. ಸೊ ಅದೇ ಹೇಳ್ತಾನ ಕೃಷ್ಣ, ನೀನು ನನಗೆ ಪ್ರಿಯನಲ್ಲ ಮೊದಲನೇದು, ಇನ್ನೊಂದು ಎರಡನೇ, ನಿನ್ನೆ ನನಗೆ ಏನು ಬೇಕಾಗಿಲ್ಲ ಅಂತ ಹೇಳ್ತಾನೆ. ನೀ ನನಗ್ ಪ್ರೀತಿಯಾಗಿ ಕರಿತಾ ಇಲ್ಲ, ನನಗೂ ನೀ ಅಂದ್ರೆ ಪ್ರಿಯ ಇಲ್ಲ, ಅದಕ್ಕೆ ನಾನು ನಿನ್ ಮನೆಗ್ ಬರಂಗಿಲ್ಲ ಅಂತ ಕುರುಪನ ಮಾನವನೇ ಕೊಂಡ. ಆ ಕುರುಪ ದುರ್ಯೋಧನನ ಮಾನ ತೆಗಿತಾನ, ವಿದುರನ್ ಮನೆಗೆ ಹೋಗಿ ಏನ್ ಕೊಟ್ಟಿದ್ರು ಅದು ಸ್ವೀಕಾರ ಮಾಡ್ತಾನ. ಸೊ ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಬಾಲಕನ ಕಲ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀ ಲೋಲಭ ಕುತರ ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡ್ದವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ. ಇದು ಭಗವಂತನ ಒಂದು ಕಾರುಣ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಂಗೆ ಅಂತಂದ್ರೆ, ಈ ದುರ್ಜನರು ಸೇವೆ ಸ್ವೀಕಾರ ಮಾಡ್ಲಾರ್ದಂಗ ಅವರಿಗೆ ನರಕಾದಿ ಅನರ್ಥ ಸಾಧನೆಗಳನ್ನೇ ಭಗವಂತ ಮಾಡಿಸ್ತಾನೆ. ಸಜ್ಜನರ ಸ್ವೀಕಾರ ಮಾಡಿ ಅವರಿಗೆ ಮಾತ್ರ ಭಗವಂತ ಅನುಗ್ರಹ ಮಾಡ್ತಾನೆ. ಅದ್ರಾಗ ಆತನಿಗೆ ಏನನ್ನ ಬೇಕಾ ಅಂತಂದ್ರೆ ಏನೇನು ಬೇಕಾಗಿಲ್ಲ. ಭಗವಂತ ನಿತ್ಯಾನಂದಮಯ, ನಿಷ್ಕಾಮನದಿ ಇದೆಲ್ಲ ಮಾಡ್ತಾನೆ. ಯಾರ್ಯಾರ ಗತಿ ಅವ್ರವ್ರಿಗೆ ಕೊಡ್ಬೇಕು ಅಂಬುವಂಥ ಒಂದು ಉದ್ದೇಶದಿಂದ ಭಗವಂತ ಮಾಡ್ತಾನ ಅಂತ ತಿಳಿಬೇಕು. ಭಾರತೀಯ ಋಣಕ್ಕೆ ಪ್ರಾಣಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ.